ನಮಸ್ತೆ. ಒಬ್ಬ ಜರ್ನಲಿಸ್ಟ್ ಆಗಿ ಇವಾಗ ಇತ್ತೀಚೆಗೆ ಎಲ್ಲ ಕಡೆ ನ್ಯೂಸ್ ಆಯಿತು, ಟ್ರೋಲರ್ಸ್ ಆಯಿತು. ಪ್ರತಿಯೊಬ್ಬರು ಏನಪ್ಪ ಅಂದರೆ ದರ್ಶನ್ ಸರ್ ಬಗ್ಗೆ ಪ್ರತಿಯೊಬ್ಬರು ಟ್ರೋಲ್ ಮಾಡೋದಾಯಿತು. ದಿನ ನ್ಯೂಸ್ ಅವೇ ಬರ್ತಾ ಇದೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ನೀವು? ದರ್ಶನ್ ಅನ್ನೋರು ಭಾಳ ಕಷ್ಟಪಟ್ಟು ಒಂದು ಚಿತ್ರರಂಗಕ್ಕೆ ಬಂದಿದ್ದಾರೆ. ಒಂದು 5000 ರುಪೀಸ್ಗೆ ಮೊದಲನೇ ಸಿನಿಮಾ ಮಾಡಿ ಒಂದು ಚಿಕ್ಕ ಚಿತ್ರರಂಗದಲ್ಲಿ ಚಿಕ್ಕ ಅಮೌಂಟಿಗೆ ಬೆಳೆದು ಇವಾಗ ಸಾವಿರಾರು ಕೋಟಿ ಮಾಡಿದ್ದಾರೆ. ಅದು ಅವರು ಮಾಡಿರೋ ಒಂದು ಸಿನಿಮಾಗಳಿಂದ ಆಗಲಿ, ಅವರು ದಾನ ಧರ್ಮಗಳು ಮಾಡಿದ್ದಾರೆ ಅಂತ ಗೊತ್ತಾಗಿ, ಎರಡನೇದು ಈ ಚಿತ್ರರಂಗಕ್ಕೆ ಅಂತಲೇ ಕೆಲವರು ಪ್ರಾಣ ಕೊಡೋ ಅಂಥ ಅಭಿಮಾನಿಗಳು ಹುಟ್ಟು ಬರ್ತಾರೆ. ಅದೆಲ್ಲ ಒಂದು ಥರ ಸಂಬಂಧನೇ ಅಂತಲೇ ಹೇಳಬೇಕು. ಯಾಕಂದರೆ ತಂದೆ ತಾಯಿನ ಮರೀತಾರೆ, ಅಕ್ಕ ತಂಗಿನ ಮರೀತಾರೆ, ಸಂಬಂಧಗಳು ಕೂಡ ಬೆಲೆ ಕೊಡಲ್ಲ. ಫಿಲಿಮ್ ಆ್ಯಕ್ಟರ್ಸ್ಗೆ ಅಂತಂದರೆ ಪ್ರಾಣ ಕೊಡ್ತಾರೆ. ಇದು ಒಂಥರ ಸಮಾಜ ಎಲ್ಲೋಗ್ತಾ ಇದೆ ಅನ್ನೋದು ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಇರಬೇಕು, ಅಭಿಮಾನ ಇರಬೇಕು, ಆದರೆ ಹುಚ್ಚು ಅಭಿಮಾನ ಅನ್ನೋದು ದರ್ಶನ್ ಒಬ್ಬರಿಗೆ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಆ್ಯಕ್ಟರ್ಗೂ ಕೂಡ ಈ ಥರ ಹುಚ್ಚು ಅಭಿಮಾನಿಗಳಿರ್ತಾರೆ. ತಪ್ಪ್ಯಾವುದು ಒಳ್ಳೇದ್ಯಾವುದು ಅಂತ ತಿಳ್ಕೊಳ್ಳಲ್ಲ, ಏನೋ ಮಾತಾಡ್ತಾರೆ. ಯಾವುದೋ ಒಂದು ಹುಚ್ಚು ಅಭಿಮಾನದಿಂದ ತಿನ್ನೋಕ್ಕೂ ಇಲ್ಲದೆ ಕೂಡ ಹಾಲು ಎತ್ಕೊಂಡೋಗಿ ಅವರ ಕಟೌಟ್ಗಳ ಮೇಲೆ ಹಾಕ್ತಾರೆ. ನಮ್ಮ ಬಾಸು ಅಂತಾರೆ. ಸಿನಿಮಾಗೋಸ್ಕರ ಕಾಸು ತಗೊಂಡು ಮಾಡ್ತಾರೆ ಯಾರೇ ಆಗಲಿ, ಆದರೆ ಅವರು ಏನು ಸಂದೇಶವನ್ನು ಕೊಡ್ತಾರೆ ಅನ್ನೋದನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಪ್ರತಿಯೊಬ್ಬರಿಗೂ ಇರ್ತಾರೆ. ನನಗೂ ಒಬ್ಬರು ಒಂದು ಹೀರೋನ ನೋಡಿದ್ರೆ ಇವನು ತುಂಬ ಚೆನ್ನಾಗಿ ಮಾಡ್ತಾರೆ, ಇಂಥವ್ರು ಇರಬೇಕು ಅಂತ ಅನಿಸುತ್ತೆ. ಆದರೆ ಮನೆಯಲ್ಲಿ ತಿನ್ನಕ್ಕಿಲ್ಲದೆ ಅಂತ ಹುಚ್ಚು ಅಭಿಮಾನಿಗಳು ಹೋಗಿ ಕಟೌಟ್ಗಳಿಗೆ ಹಾಲು ಹಾಕೋದು, ಅವರು ಬರ್ತ್ಡೇಗಳು ಮಾಡೋದು, ಇದೆಲ್ಲ ಈ ಸಮಾಜದಲ್ಲಿ ಬೆಳೀತಾ ಇದೆ. ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. 2024 ನಾವು. ಇದು ಯುಗಾಂತರಗಳು ಚಿಕ್ಕ ಚಿಕ್ಕ ಮಕ್ಕಳು ಕಲಿಯೋವಂಥ ಒಂದು ಸಂದರ್ಭದಲ್ಲಿ ಈ ಫಿಲಿಮ್ಗಳ ಬಗ್ಗೆ ಈ ಥರ ಜನ ಆ್ಯಕ್ಟರ್ಸ್ನ ಪಿಕ್ಚರ್ಸ್ನ ನೋಡಿ ಈ ಥರ ಅಭಿಮಾನಗಳು ಕಟ್ಕೊತಾರೆ ಅಂದರೆ ತುಂಬಾ ನಗು ಬರುತ್ತೆ. ಅದರಲ್ಲೂ ದರ್ಶನ್ ಅವ್ರ ಬಗ್ಗೆ ಬಂದರೆ, ಚಿಕ್ಕ ಸ್ಟೇಜಿಂದ ದೊಡ್ಡದಾಗಿ ಬೆಳೆದಿರೋ ಒಂದು ದರ್ಶನ್ಗೆ ಕಾಲ ಸಮಯ ಚೆನ್ನಾಗಿಲ್ಲ ಅನಿಸುತ್ತೆ. ದುಡ್ಡಿರ್ಬೋದು, ಕೀರ್ತಿ ಇರ್ಬೋದು, ಆದರೆ ಟೈಮ್ ಅನ್ನೋದೊಂದಿದೆ ನೋಡಿ, ಅದು ಇರಬೇಕು. ಅದನ್ನೇ ನಾವು ದೈವ ಪ್ರಾಪ್ತಿ ಅಂತೀವಿ. ಅದು ಚೆನ್ನಾಗಿಲ್ಲ ಅನಿಸುತ್ತೆ. ಒಂದು ಕಡೆ ಹೆಂಡತಿ ಹತ್ರ ಜಗಳ ಮಾಡ್ಕೊಂಡ, ಆವಾಗೆಲ್ಲ ಸ್ವಲ್ಪ ದಿನ ಕಷ್ಟಪಟ್ಟ. ಇವಾಗ ನೋಡಿದ್ರೆ ಈ ಥರ ಕಷ್ಟ ಅಂದರೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಆದರೆ ನಾನು ಇವಾಗ ಹೇಳೋ ಮೇಯ್ನ್ ಪಾಯಿಂಟ್ ಏನು ಅಂದರೆ, ಈ ರೇಣುಕಾಸ್ವಾಮಿ ಅಂತ ರೇಣುಕಾಸ್ವಾಮಿ ಅನ್ನೋರು ಅವರು ಭಾಳ ಜನ ಇದ್ದಾರೆ. ಒಂದು ಅಭಿಮಾನಿಯಾಗಿ ನೀನು 150 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವರ ಲವ್ವರ್ಸ್ ಮೇಲೆ, ಅವ್ರ ಹೆಂಡತಿ ಬಗ್ಗೆ, ಇನ್ನೊಂದು ಪರ್ಸ್ನಲ್ಸ್ ಎಲ್ಲ ಇವರಿಗೆಲ್ಲ ಏನಕ್ಕೆ ಬೇಕಾಗಿತ್ತು? ಪರ್ಸ್ನಲ್ಸ್ ಮಾಡಿ ಅಶ್ಲೀಲ ಮೆಸೇಜ್ಗಳು ಕಳಿಸಿ, ಅಶ್ಲೀಲವಾದ ಫೋಟೋಗಳು ಕಳಿಸಿ, ಇದೆಲ್ಲ ಬೇಕಾ? ಅದೇ ಮೇಡಮ್, ಏನಪ್ಪ ಅಂದರೆ ಇವಾಗ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ರೀಲ್ಸ್ ಮಾಡ್ತಿರ್ತಾರೆ, ಪ್ರತಿಯೊಬ್ಬರು ಫೋಟೋಸ್ ಅಪ್ಲೋಡ್ ಮಾಡ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ಬ್ಯಾಡ್ ಮೆಸೇಜ್ ಬರ್ತಾ ಇರುತ್ತೆ, ಒಳ್ಳೆ ಮೆಸೇಜು ಬರ್ತಾ ಇರುತ್ತೆ, ಕಮೆಂಟ್ಸ್ ಬರ್ತಾ ಇರುತ್ತೆ. ಬಟ್ ದರ್ಶನ್ ಸರ್ ಮಾಡಿದ್ದು ಸರಿನಾ? ಕೊಲೆ ಮಾಡೋಷ್ಟು ಇದು ಮಾಡಿದಾರಲ್ವ, ಅದು ಸರಿನಾ ತಪ್ಪ ಮ್ಯಾಮ್? ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅಂತ ಇನ್ನೂ ಪ್ರೂವ್ ಆಗ್ತಾ ಇಲ್ಲ. ಅವರು ಕೊಟ್ಟಿರೋ ಸಂದೇಶ ಬೇರೆ. ಈ ಹುಚ್ಚು, ನಾನು ಅದನ್ನೇ ಹೇಳ್ತಾ ಇದ್ದೆ, ಈ ಹುಚ್ಚು ಅಭಿಮಾನಿಗಳಿರ್ತಾರಲ್ಲ, ಅವರೊಂದು ಹೇಳಿದ್ರೆ ಇವರೊಂದು ಮಾಡಿಬಿಟ್ಟು ಅವ್ರ ತಲೆಗೆ ತಂದು ಬಿಟ್ಟವ್ರೆ ಅಂತ ನನ್ನ ಅಭಿಪ್ರಾಯ. ಆದರೆ ಯಾರೇ ಆಗಲಿ, ಇವಾಗ ಮೊನ್ನೆ ಸುಸ್ಮಿತಾ ಮಂದಣ್ಣನಿಗೆ ನೋಡಿದ್ರೆ ಡ್ರೆಸ್ ಚೇಂಜ್ ಮಾಡಿ, ಬಾಡಿ ಚೇಂಜ್ ಮಾಡಿ, ತಲೆ ಮಾತ್ರ ಹಾಕಿ, ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಈ ಥರ ಕೆಲಸಗಳು ಮಾಡೋದು, ಆಮೇಲೆ ಈ ಥರ ಹುಚ್ಚಾಗಿ ಅಶ್ಲೀಲವಾದ ಫೋಟೋಗಳು ಕಳಿಸೋದು, ಅಭಿಮಾನಿಗಳಿಗೆ ಇವೆಲ್ಲ ಬೇಕಾ?
ಸಿನಿಮಾ ನೋಡಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಹೋಗ್ತೀಯ ನೋಡ್ತೀಯ ಬರ್ತೀಯ. ಅದರಲ್ಲಿ ಏನಾದರೂ ಒಂದು ಒಳ್ಳೆ 4 ಸಂದೇಶಗಳಿದ್ದರೆ ನೀನು ಅದನ್ನು ತಗೋಬೇಕು, ಸ್ವೀಕಾರ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಪರ್ಸ್ನಲ್ ಲೈಫ್ ನಿನಗೇನು ಬೇಕು? 150 ರೂಪಾಯಿ ಕೊಟ್ಟಿರೋ ನಿನಗೆ ಇಷ್ಟೊಂದು ಅವತಾರಗಳು ಬೇಕಾ ಅಂತ ನನ್ನ ಪ್ರಶ್ನೆ. ಅದೇ ಮೇಡಮ್, ಅಂದರೆ ಇವಾಗ ಇನ್ನೊಂದು ವೈರಲ್ ಆಗ್ತಾ ಇದೆ. ದೊಡ್ಡ ಮನೆಯಲ್ಲಿ ಫಸ್ಟಿಗೆ ಇವ್ರೇನಪ್ಪ ಅಂದರೆ ದರ್ಶನ್ ಸರು ಲೈಟಿಂಗ್ ವರ್ಕಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. ಸೊ ಇದನ್ನು ವೈರಲ್ ಆಗ್ತಾ ಇದೆ ತುಂಬ. ಅಂದರೆ ಹೀರೋ ಆಗೋಕ್ಕಿಂತ ಮುಂಚೆ ಇವರು ಲೈಟರ್ ಆಗಿ, ಅಂದರೆ ಕ್ಯಾಮ್ರಾಮನ್ ಲೈಟಿಂಗ್ ಹಾಕೋದ್ರಲ್ಲಿ ನಾನು ಕೇಳಿದ್ದೀನಿ. ಇವ್ರ ಅಪ್ಪ ತೀರ್ಕೊಂಡ್ಮೇಲೆ ಇವ್ರಿಗೆ ಫಿಲಿಮ್ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಹೋದರೆ ಅಲ್ಲಿ ಲೈಟಿಂಗ್ ಇಂಡಸ್ಟ್ರಿನಲ್ಲೇ ಫಸ್ಟು ಕೆಲವು ದಿನ ಕೆಲಸ ಮಾಡಿದ್ದಾರೆ. ಊಟ ಕೊಡೋ ಕ್ಯಾರಿಯರ್ ತರೋ ಅವರು ಕೂಡ ಊಟಕ್ಕೆ ಕೂಡ ನಿಲ್ಲಿಸಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಅಂದಿದ್ದಾರೆ. ಇದೆಲ್ಲ ನೋಡಿದಾಗ ನಮಗೆ ದರ್ಶನ್ಗೆ ಒಳ್ಳೆ ಕಾಲ ಬರಬೇಕು, ಚೆನ್ನಾಗಿರಬೇಕು ಅಂತ ನಾನು ಕೂಡ ಬಯಸಿದ್ದೀನಿ. ಆದರೆ ಇವಾಗ ಬಂದು ರೇಣುಕಾಸ್ವಾಮಿ ಈ ಥರ ಮಾಡಿದ ತಕ್ಷಣ ಸಾಯಿಸೋದಾ ಅಂದರೆ ಸಾಯಿಸಬಾರ್ದು. ಆದರೆ ಕ್ರೂರತ್ವ ಅನ್ನೋದು ಅವನು ಒಂದು ಸ್ಯಾಡಿಷ್ಟ ತಾನೆ. ಈ ಥರ ಸ್ಯಾಡಿಸ್ಟ್ಗಳು ಆದರೆ ಸ್ಯಾಡಿಸ್ಟ್ಗಳ ಥರ ಬಿಹೇವ್ ಮಾಡಿದ್ರೆ ಜನ ದರ್ಶನ್ ಅಭಿಮಾನಿಗಳೇ ಅಲ್ಲದೆ ಇದ್ರೂ ಎಲ್ಲೋ ಒಂದು ಕಡೆ ಪೆಟ್ಟು ತಿಂತಾರೆ ಅಂತ ಅವರು. ಆ ಥರ ಅವರು ಮಾಡಬಾರ್ದು ರೇಣುಕಾಸ್ವಾಮಿ. ಹಾಗಂತ ದರ್ಶನ್ ಅವರು ಅಭಿಮಾನಿಗಳು ಕೂಡ ಪ್ರಾಣ ತೆಗೆಯುವಷ್ಟು ಕೆಲಸ ಮಾಡೋದಕ್ಕೆ ಇವರಿಗೆ ಹಕ್ಕು ಯಾರು ಕೊಟ್ಟಿದ್ದಾರೆ? ಸರ್ಕಾರ ಇದೆ, ಪೊಲೀಸರಿದ್ದಾರೆ. ಅವರು ಅದಕ್ಕೆ ಹೇಳಿಬಿಟ್ಟು ಅಲ್ಲಿರೋ ಚಿತ್ರದುರ್ಗದ ಪೊಲೀಸ್ ಅವ್ರಿಗೋ ಇಲ್ಲ ಇಲ್ಲಿ ಸೈಬರ್ ಕ್ರೈಮ್ಗೋ ಕೊಡ್ಬೋದಾಗಿತ್ತು. ಇವರು ಅಭಿಮಾನಿಗಳು ನಾವೇ ಅಭಿಮಾನಿಗಳು ಅಂತ ಮೆರೆಯೋಕ್ಕೋಗಿ ದರ್ಶನ್ಗೂ ಗೂಟ ತಂದವ್ರೆ. ಅದೇ ಮ್ಯಾಮ್, ಮತ್ತು ಇವಾಗ ಪ್ರೂವ್ ಆಗಬೇಕಂದ್ರೆ ಅವ್ರದ್ದೆಲ್ಲ ಪ್ರತಿಯೊಂದು ಏನಪ್ಪ ಅಂತಂದರೆ ಹೇರ್ ಆಯಿತು, ಆಮೇಲೆ ಶೂ ಆಯಿತು, ಬಟ್ಟೆ ಆಯಿತು, ಪ್ರತಿಯೊಂದು ಇವಾಗ ಸೀಸ್ ಮಾಡಿದ್ದಾರೆ. ಓಕೆನಾ? ಅದರಿಂದ ಇಸ್ಕೊಂಬಂದು ಇವಾಗ ಪ್ರೂವ್ ಅಂತ ಅನ್ನೋಕ್ಕೇನೋ ಆಲ್ಮೋಸ್ಟ್ ಅವ್ರು ಮಾಡಿದಾರಂತಾನೆ ಬರ್ತಾ ಇದೆ ನ್ಯೂಸು. ಸೊ 100% ಈ ಪೊಲೀಸ್ ಇದರಲ್ಲಿ ಚಂದನ್ ಗೌಡಗಾಗಲಿ ಆಮೇಲೆ ಇನ್ನೊಬ್ಬರು ಇನ್ಸ್ಪೆಕ್ಟ್ರು ಇವರು ಯಾರು ಒತ್ತಡಕ್ಕೇನು ಮಣಿದೇ ಈ ಕೇಸನ್ನ ಡೀಲ್ ಮಾಡ್ತಾ ಇರೋದಕ್ಕೆ ನಂದೊಂದು ಸಲ್ಯೂಟು. ಎರಡನೇದು, ಇದು ಕೊಲೆ ಆಗಿರೋದು ನಿಜ. ಆದರೆ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಅವ್ರ ಹೆಂಡತಿ 3 ತಿಂಗಳು ಗರ್ಭಿಣಿ ಅಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾರಿಗೂ ಬರಬಾರ್ದು ಕಷ್ಟ. ಆ ತಂದೆ ತಾಯಿಗಾಗಲಿ ಅವರಿಗೆ ದೇವರು ಮನಃಶಾಂತಿನ ಕೊಡಲಿ, ತಡ್ಕೊಳ್ಳೋ ಶಕ್ತಿ ಕೊಡಲಿ. ಆದರೆ ಯಾವ ಅಭಿಮಾನಿನೇ ಆಗಲಿ ಈ ಥರ ಹುಚ್ಚು ಕೆಲಸಗಳು ಅಭಿಮಾನಿಗಳ ಕಡೆಯಿಂದನೂ ಆಗಬಾರ್ದು. ಎರಡನೇದು, ಇದು ಮಾಡಿರೋದು ನಿಜ. ಆದರೆ ದರ್ಶನ್ ಮಾಡಿದ್ದಾರೆ ಅನ್ನೋದನ್ನು ಇನ್ನೂ ಪ್ರೂವ್ ಆಗಬೇಕು. ಸುಮ್ಮನೆ ನಾವು ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಹೇಳೋದು ಚೆನ್ನಾಗಿಲ್ಲ. ಕೋಪದಿಂದ ಪವಿತ್ರ ಗೌಡ ಕೂಡ ಯಾವ ಹೆಣ್ಣಿಗೆ ಆಗಲಿ ಆ ಥರ ತೋರಿಸಿದಾಗ ಮಾತಾಡಿದಾಗ ಯಾರಿಗೇ ಆಗಲಿ ಕೋಪ ಬರುತ್ತೆ. ಒಂದೇಟು ಹೊಡೆದಿರ್ಬೋದು, ಅವರೇ ಒಪ್ಕೊಂಡಿದ್ದಾರಂತೆ. ಸೊ ಅಷ್ಟು ಬಿಟ್ಟು ಸಾಯಿಸೋ ಅಷ್ಟು ಕಠಿಣವಾದ ಮನಸ್ಸು ಒಂದು ಹೆಣ್ಣಿಗಿರುತ್ತೆ ಅಂದರೆ ಅದನ್ನು ಸ್ವಲ್ಪ ನಂಬೋದಕ್ಕೆ ಆಗ್ತಾಯಿಲ್ಲ. ಎರಡನೇದು, ದರ್ಶನ್ ಸಾಯಿಸ್ರಿ ಅಂತ ಹೇಳ್ತಾರೆ ಅನ್ನೋದನ್ನು ಸುಳ್ಳು. ಇದೆಲ್ಲ ರೇಣುಕಾಸ್ವಾಮಿ ಒಂದು ಹುಚ್ಚು ಅಭಿಮಾನಿ, ಇವ್ರನ್ನ ಸಾಯಿಸಿರೋ ಒಂದು ಹುಚ್ಚು ಅಭಿಮಾನಿಗಳು. ಒಂದು ಹುಚ್ಚು ಅಂತ ಏನಕ್ಕೆ ಪದೇ ಅಂತ ಇದ್ದೀನಿ ಅಂದರೆ ಫಿಲಿಮ್ ಆ್ಯಕ್ಟರ್ಸ್ ಮೇಲೆ ಇರೋದು ಒಂದು ಹುಚ್ಚು. ಇದನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ತಂದೆ ತಾಯಿನ ನೋಡಿರಿ. ನೀವು ಹೀರೋಗಳಾಗ್ರಿ. ಜೀವನದಲ್ಲಿ ಪ್ರತಿಯೊಂದು ಜೀವನದಲ್ಲಿ ದೇವರು ಕೊಟ್ಟಿರೋದು ನಿಮ್ಮ ಸಂಸಾರಕ್ಕೆ ನೀವು ದೊಡ್ಡವರಾಗ್ರಿ. ನಿಮ್ಮ ಜೀವನದಲ್ಲಿ ನೀವು ಹೀರೋಗಳಾಗ್ರಿ. ಹೀರೋ ಅಂದರೆ ನಾಯಕ ಅಂತ ಅರ್ಥ. ಫಿಲಿಮ್ ಆ್ಯಕ್ಟರ್ಸನ್ನ ಎತ್ಕೊಂಡೋಗಿ ನೀವು ನಾಯಕರನ್ನ ಮಾಡಿಬಿಟ್ಟು ನಿಮ್ಮ ಕಷ್ಟ ನೀವು ಅದರಲ್ಲಿ ನೀವು ಬದುಕಬೇಕು, ನೀವು ದುಡ್ಕೊಂಡು ತಿನ್ನಬೇಕು ಅಂಥದ್ರಲ್ಲಿ ನೀವು ಹೀರೋಗಳಾಗ್ರಿ. ಯಾರ್ಯಾರನೋ ನಾಯಕರಾಗಿಬಿಟ್ಟು ಒಬ್ಬನೋ ನೋಡಿದ್ರೆ ಏನೇನೋ ಅಶ್ಲೀಲ ಮೆಸೇಜ್ಗಳು ಕಳಿಸಿ ಸತ್ತೋಗಿದ್ದಾನೆ. ಇನ್ನೊಬ್ಬರು ಅವನ್ನ ಮರ್ಡರ್ ಮಾಡಿ ಇವಾಗ ಜೈಲಿಗೆ ಹೋಗ್ತಾರೆ. ಇದೆಲ್ಲ ಬೇಡ. ಸಿನಿಮಾ ಎಂಟರ್ಟೈನ್ಮೆಂಟ್ಗೋಸ್ಕರ ಇರೋದು. ಜೀವನದಲ್ಲಿ ಪ್ರತಿಯೊಬ್ಬನೂ ಹೀರೋನೇ. ನಿಮ್ಮ ಜೀವನ ಕಟ್ಕೊಂಡು ನೀವು ಹೀರೋಗಳಾಗ್ರಿ. ಅದು ಬಿಟ್ಟು ಈ ಹುಚ್ಚು ಫಿಲಿಮ್ ಆ್ಯಕ್ಟರ್ಸ್ ಮೇಲೆ ಅಭಿಮಾನ ತೋರಿಸಿ ಕೆಟ್ಟೋಗಬೇಡಿ. ನನ್ನ ಹೆಸರು ಮಂಜುಳಾ ರೆಡ್ಡಿ, ಗೌರಿಬಿದನೂರು, ನಾಗಸಂದ್ರ. ಥ್ಯಾಂಕ್ ಯು.